ನೋಡಿ ಜೋಗ್ ಫಾಲ್ಸ್ 2025 ಆಗಸ್ಟ್ ಎಂಡ್. ಇದು ಫುಲ್ ನೀರಿದೆ, ಡ್ಯಾಮಿಂದ ನೀರು ಬಿಡ್ತಾ ಇದ್ದಾರೆ. ಸೊ ಫಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ನೀರಿದೆ ಫಾಲ್ಸಲ್ಲಿ. ಯಾರಾದರೂ ಹೋಗೋರಿದ್ದರೆ ಈ ವರ್ಷದ್ದು ವಿಸಿಟ್ ಮಾಡ್ಬೋದು ನೀವು. ಹಾಗೆ ತುಂಬ ಕೆಲಸಗಳು ಮಾಡ್ತಾಯಿದ್ದಾರೆ ಜೋಗ್ ಫಾಲ್ಸಲ್ಲಿ. ಒಳ್ಳೆ ಸ್ಟೆಪ್ಸು ಮತ್ತು ವ್ಯೂ ಪಾಯಿಂಟ್ಸು ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಓಪನ್ ಆಗುತ್ತೆ. ತುಂಬ ಇಂಪ್ರೂವ್ಮೆಂಟ್ಸು ಆಗ್ತಾಯಿದೆ. ಹಾಗೆ ಇಲ್ಲಿ ನೋಡಿ, ಇದು ಬ್ರಿಡ್ಜು. ನೀವು ಸಾಗರ ಸಿದ್ದಾಪುರ ಕಡೆಯಿಂದ ಬರ್ತಿರಲ್ಲ ಜೋಗ್ ಫಾಲ್ಸ್ ಕಡೆಗೆ, ಬ್ರಿಡ್ಜು ನೋಡಿ. ಅಲ್ಲಿ ನೀರು ಹೇಗಿದೆ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ಸ್ ಆಗಿ ನೀರು ಹರಿತಾ ಇದೆ. ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಡ್ಯಾಮಿಂದ ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗಿ ನೋಡ್ಕೊಂಬರೋರಿದ್ದರೆ ದಯವಿಟ್ಟು ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಡ್ಯಾಮಿಂದ ನೀರು ಸ್ಟಾಪ್ ಮಾಡಿದ್ರೆ ಈ ಫ್ಲೋ ನೀರಿರಲ್ಲ, ಫಾಲ್ಸಲ್ಲಿ ಸಹಿತ ಕಡಿಮೆ ಇರುತ್ತೆ ನೀರು. ಮತ್ತು ಹಾಗೆ ಜೋಗ್ ಫಾಲ್ಸ್ಗೆ ಹೋದವರು ಸಿದ್ದಾಪುರ ರೋಡಲ್ಲಿ ಒಂದು ಹೊಸ ಫಾಲ್ಸ್ ಇದೆ. ಹೊಸ ಫಾಲ್ಸ್ ಅಂತಲ್ಲ, ಬಟ್ ಇದು ಕಡಿಮೆ ಜನರಿಗೆ ಗೊತ್ತು ನಿಮಗೆ. ನಿಪ್ಲಿ ಫಾಲ್ಸ್ ಅಂತ ಓದಿದೆ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಯಾವುದೇ ಥರ ಡೇಂಜರಸ್ ಏನಿಲ್ಲ. ಈಗ ಮುಂದೆ ಬರುತ್ತೆ ನೋಡಿ ವಿಡಿಯೋ ಆಗೋದು. ಆ ಫಾಲ್ಸನ್ನು ನೋಡಿ, ತುಂಬ ಚೆನ್ನಾಗಿದೆ. ನಾವು ಸಿದ್ದಾಪುರ ಮತ್ತು ಮಾವಿನಗುಂಡಿ ಮಧ್ಯೆ ಇರೋ ಫಾಲ್ಸ್ ಇದು. ನಿಪ್ಲಿ ಫಾಲ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮಗೆ ತೋರಿಸುತ್ತೆ. ಬ್ಯೂಟಿಫುಲ್ ಫಾಲ್ಸು, ನೋ ಡೇಂಜರಸ್. ಇದು ಇಲ್ಲಿ ಯಾರು ಬೇಕಾದರೂ ಮಕ್ಕಳು ಸಹಿತನೂ ಆಟ ಆಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಜಸ್ಟ್ ಒಂದು ಅಡಿ ಮಾತ್ರ ನೀರಿರುತ್ತೆ. ತುಂಬ ಚೆನ್ನಾಗಿದೆ. ನೀರಲ್ಲಿ ಆಟ ಆಡೋರಿಗೆ ಇದು ಬೆಸ್ಟ್ ಪ್ಲೇಸ್. ಇದು ಜಾಸ್ತಿ ಜನರಿಗೆ ಗೊತ್ತಿಲ್ಲ, ಈ ಬೆಂಗಳೂರು ಕಡೆಯಿಂದ ಹೋಗೋರಿಗೆಲ್ಲ ಗೊತ್ತಿಲ್ಲ. ಸೊ ಇದನ್ನು ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ನಿಪ್ಲಿ ಫಾಲ್ಸ್ ಅಂತ. ಯಾರಾದರೂ ಡ್ರೈವರ್ಗಳು, ಎಲ್ಲೊಬ್ಬ ಡ್ರೈವರ್ಗಳು ಇಲ್ಲಿ ಆರಾಮಾಗಿ ಹೋಗ್ಬೋದು. ನಿಮ್ಮ ಕಸ್ಟಮರ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ. ಏನು ಡೇಂಜರ್ ಇಲ್ಲ, ಇಲ್ಲಿ ಆರಾಮಾಗಿ ಆಡ್ಬೋದು.